ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಪ್ರಾಜೆಕ್ಟ್ ಹೇಗಾಯ್ತು? ನಾನೊಬ್ರು ಪ್ರಾಜೆಕ್ಟ್ ಹೇಗಾಯ್ತು ಅಂತ ಕೇಳ್ತಿದ್ದೀನಿ. ನೀವು ಅಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ಸಕ್ಸಸ್ ಆಗೇ ಇರುತ್ತೆ. ನಾನು ಅಕ್ಕ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ, ಇರಿ ತರ್ತೀನಿ. ಸ್ವೀಟ್ ತಿನ್ನೋ ಅಂತ ಕೆಲಸ ನಿಮ್ಮ ಗಂಡ ಮಾಡಿಲ್ಲ. ಇವ್ನ ನೆಗ್ಲಿಜೆನ್ಸಿಂದ ಇವತ್ತು ನಮಗೆ ಪ್ರಾಜೆಕ್ಟ್ ತಪ್ಪೋಯ್ತು. ಸುಮ್ಮನೆ ಏನೇನೋ ಮಾತಾಡ್ಬೇಡ ಬ್ರೋ, ಅದ್ಯಾವುದಕ್ಕೂ ನಾನು ಕಾರಣ ಅಲ್ಲ. ಮತ್ತೆ ನಾನು ಕಾರಣನಾ? ನಿನ್ಗೆ ಹುಡುಗಾಟದ ಬುದ್ಧಿ. ಬಿಸ್ನೆಸ್ ಕಾನ್ಸೆಪ್ಟ್ ಯಾರ ಹತ್ರ ಡಿಸ್ಕಸ್ ಮಾಡಿದೆ ಅಂತ ಗೊತ್ತಿಲ್ವಾ? ಪದೇ ಪದೇ ಅದನ್ನೇ ಹೇಳ್ಬೇಡ ಬ್ರೋ. ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಹಾಗೆ ಮಾಡಬೇಕು ಅಂತಿದ್ರೆ ನಾನು ಯಾವತ್ತೋ ಮಾಡಿರ್ತಿದ್ದೆ. ಇದೇ ನಿನ್ನ ಬುದ್ಧಿ ಆಗಲ್ಲ ಅಂದಿದ್ದು. ಬಿಸ್ನೆಸ್ ಎಥಿಕ್ಸ್ ಗೊತ್ತಿಲ್ಲ ನಿನಗೆ. ನಿನ್ನಿಂದಾಗಿ ಅಪ್ಪನ ಹೆಸರಿಗೆ ಅವಮಾನ ಆಯಿತು. ನಮ್ಮ ಕಂಪ್ನಿ ಬಗ್ಗೆ ಮನೆಯವ್ರ ಬಗ್ಗೆ ಆಡ್ಕೊಂಡು ನಗ್ದವ್ರಿಗೆ ಆಹಾರ ಸಿಗ್ದಾಗಾಯ್ತು. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಭಿ ಉದ್ದೇಶ ಅದಾಗಿರಲ್ಲ ಅಲ್ವಾ? ನೀನ್ ಮಧ್ಯ ಮಾತಾಡ್ಬೇಡ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಏನ್ರು ಇದೆಲ್ಲ? ಯಾಕೆ ಹೀಗಾಡ್ತಾ ಇದ್ದೀರಾ? ನಾವು ಕಂಪ್ನಿ ನಡೆಸೋದಾಗ್ಲಿ ಪ್ರಾಜೆಕ್ಟ್ ಮಾಡೋದಾಗ್ಲಿ ನಮ್ಮ ಜೀವನಕ್ಕೋಸ್ಕರ, ಸಂಬಂಧಕ್ಕೋಸ್ಕರ. ಆದ್ರೆ ಅದರಿಂದಾಗಿನೇ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡು ಸಂಬಂಧಗಳಲ್ಲಿ ಸಮಸ್ಯೆ ತಂದ್ಕೋಬಾರ್ದು. ಅಮ್ಮ, ಹಾಗಂತ ಏನು ಕೆಲಸ ಮಾಡದೇ ಇರೋಕ್ಕಾಗತ್ತಾ? ನಾವು ಮಾಡೋ ಕೆಲಸದಲ್ಲಿ ಗೆಲುವು ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪ? ಇಂಥ ಎಥಿಕ್ಸ್ ಇಲ್ಲದೆ ಇರೋನ ನಂಬಿದ್ರೆ ಆ ಗೆಲುವು ಹೇಗೆ ಸಿಗತ್ತೆ? ಎನಫ್ ಬ್ರೋ, ಪದೇ ಪದೇ ನನಗೆ ಎಥಿಕ್ಸ್ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡ. ಎಥಿಕ್ಸ್ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಇನ್ಮೇಲೆ ನನ್ನ ಕೆಲಸ ನಂದು, ಅದನ್ನು ನಾನೇ ಮಾಡ್ತೀನಿ. ಆಗ ನಿನಗೂ ನನ್ನಿಂದ ತೊಂದರೆ ಇರಲ್ಲ. ನಿನ್ನ ಹತ್ರ ಈ ಥರ ಮಾತುಗಳು ಕೇಳೋ ಅವಶ್ಯಕತೆನೂ ನನಗಿರಲ್ಲ. ಆಯ್ತು, ಆಗ್ಲೇ ನಿನಗೆ ಬುದ್ಧಿ ಬರೋದು. ನಿನ್ನ ಕೆಲಸಗಳೆಲ್ಲ ನೀನು ಎಷ್ಟು ಮಟ್ಟಿಗೆ ಮಾಡ್ಕೋತೀಯ ಅಂತ ನಾನು ನೋಡ್ತೀನಿ. ಬಾಬು, ಏನು ಇದಲ್ಲ? ಏನಾಯ್ತು ಅಲ್ಲಿ? ಅಮ್ಮ, ಪ್ರೆಸೆಂಟೇಷನ್ ಕೊಡೋಕ್ಕೆ ಅಂತ ಕಾನ್ಸೆಪ್ಟ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನಮಗಿಂತ ಮುಂಚೆ ನಮ್ಮ ಕಾನ್ಸೆಪ್ಟ್ ಇನ್ನೊಬ್ರು ಯಾರೋ ಬಂದು ಹೇಳಿದ್ದಾರೆ. ಅವ್ರಿಗೆ ಕಾನ್ಸೆಪ್ಟ್ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಅವರು ಅದೇ ಥರನೇ ಯೋಚನೆ ಮಾಡಿದ್ರೆ? ಸಾಧ್ಯನೇ ಇಲ್ಲ. ಹಾಗಂತ ಅವ್ರಿಗೆ ಯೋಚನೆ ಬರಬಾರ್ದು ಅಂತಲ್ಲ. ಒಂದು ವೇಳೆ ಯೋಚನೆ ಬಂದಿದ್ರು ಪ್ರೆಸೆಂಟ್ ಮಾಡೋ ರೀತಿ ಬೇರೆ ಬೇರೆ ಇರ್ತಾಯಿತ್ತು. ಆದರೆ ಇಲ್ಲಿ ನಾವು ಮಾಡ್ಕೊಂಡಿರೋ ಕಾನ್ಸೆಪ್ಟ್ ಹೇಗಿತ್ತೋ ಹಾಗೇನೆ ಪಿನ್ ಟು ಪಿನ್ ಹೇಳಿದ್ದಾರೆ. ನಮ್ಮ ಕಾನ್ಸೆಪ್ಟ್ ಲೀಕ್ ಆಗಿದೆ. ಹಾಗಿದ್ರೆ ಅಭಿನೇ ಯಾರಾದ್ರೂ ಡಿಸ್ಕಸ್ ಮಾಡಿದಾನೆ ಅಂತೀರಾ? ಇಲ್ಲ, ಅಭಿ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅಲ್ಲಿದ್ದವರು ಅವಮಾನ ಆಗೋ ಥರ ಮಾತಾಡಿದ್ದಾರೆ. ಅದಕ್ಕೆ ಅವನಿಗೆ ಸ್ವಲ್ಪ ಕೋಪ ಬಂದಿದೆ. ಅದಕ್ಕೆ ಅವಿ ಮೇಲೆ ಕೂಗಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಷ್ಟೇ, ಇಬ್ಬರು ಸರಿ ಹೋಗ್ತಾರೆ. ನೀವೇನು ಯೋಚನೆ ಮಾಡಿಬಿಡಿ. ಅಮ್ಮ, ಬರ್ತೀನಿ. ಅಂತೂ ನಾನು ಅಂದ್ಕೊಂಡ ಹಾಗೆ ಆಗ್ತಿದೆ. ಮನೇಲಿ ಮತ್ತೆ ಬಿರುಗಾಳಿ ಶುರು ಆಯಿತು. ಅಣ್ಣ ತಮ್ಮನ ಮಧ್ಯೆ ಮನಸ್ತಾಪನೂ ಎದ್ದಾಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.